ಸ್ವಾಮೀಜಿ ಅವ್ರ ವಿಚಾರ ನನ್ನನ್ನ ಹೇಳ್ಕೊಂಡಿದ್ದಾರೆ. ತಾವಾಗ ತಾವೇ ಹೇಳ್ಕೊಂಡಿರೋದು ಮೀಡಿಯಾದವರು. ಅಗೇನ್ ಡೋಂಟ್ ಕಮ್ ಮೀಡಿಯಾ ಬರಬೇಡಿ. ಅವ್ರು ನಾನ್ ರೆಬೆಲ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಮೀಡಿಯಾದಲ್ಲೇ ಕೂತ್ಕೊಂಡು ನೀವು ಅಂದ್ರೆ ಮೀಡಿಯಾದವರಲ್ಲಿ ಒಂದ್ ನಿಮಿಷ ಮೀಡಿಯಾದವ್ರು ಹೇಳಿದ್ಮೇಲೆ ಹೋಗಿ ಎಫ್ಐಆರ್ ಆಗಿರೋದಲ್ಲ ಇಲ್ಲಿ. ದಿವ್ಯಾ ವಸಂತ ಮತ್ತೊಂದು ಅನ್ಕೊಂಡು ಪದೇ ಪದೇ ಮೀಡಿಯಾ ಮೇಲೆ ಬರ್ಬಿಡಿ. ಕೇಳಿ ಇಲ್ಲಿ ಅಲ್ಲಿ ಎಫ್ಐಆರ್ ಆದ್ಮೇಲೆ ಮೀಡಿಯಾದಲ್ಲಿ ಬಂದ್ರು ಅಲ್ವಾ? ಆಯ್ತಾ, ಇವಾಗ ಅವ್ರು ಕೇಳಿದಕ್ಕೆ ಹೇಳ್ತಿದ್ದೀನಿ. ಅಲ್ಲಿ ನಂದೇನಿರ್ಲಿಲ್ಲ, ಅದಕ್ಕೆ ನಾನು ಕೊಡ್ಬೇಕಾಗಿರೋದು ನಾನು ಅವ್ರಿಗೆ ಏನೇನ್ ಕೊಡ್ಬೇಕು. ಇವಾಗ ನಮ್ದಾದ್ರೆ 3 ಕೇಸ್ಗಳು ಕ್ವಾಶ್ ಆಗಿದೆ. ಏನು ಸಾಕ್ಷಿಗಳಿಲ್ದೆ, ಏನು ತಪ್ಪಿಲ್ದೆ ಕೇಸ್ಗಳು ಅಂದ್ರೆ ಏನು ಅವ್ರಿಗೆ ಜಾಮೀನ್ ಮೇಲೆ ಹೊರಗಿರೋದಲ್ಲ. ಸಂಬಂಧಪಟ್ಟ ಸಾಕ್ಷಿಗಳು ತಗೊಂಡು ಕೇರಳಗೆ ಯಾಕೆ ತಪ್ಪಿಸ್ಕೊಂಡು ಯಾರು ಹೇಳಿದ್ದು? ನಾನ್ ತಗೊಂಡೋಗಿಲ್ಲ ಯಾವ ಸಾಕ್ಷಿಗಳನ್ನ. ಪೊಲೀಸರು ಅವರು ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಯಾವ ಸಾಕ್ಷಿಗಳು ನಾನು ತಗೊಂಡೋಗಿಲ್ಲ ಅಂತ. ಆಯ್ತಾ, ನಿಮ್ಗೆ ಚಾರ್ಜ್ ಶೀಟ್ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕಾಗಿಲ್ಲ. ನಾನು ಒಂದು ಹೆಣ್ಮಗು, ನೀನು ಒಂದು ಹೆಣ್ಮಗು, ಆಯ್ತಾ? ನಾವು ಹೆಣ್ಣು ಮಕ್ಕಳು ಪರ ತುಂಬಾ ಹೋರಾಟಗಳು ಮಾಡ್ಕೊಂಡು ಎಂತೆಂತ ಹೋರಾಟಗಳೇ ಮಾಡ್ಕೊಂಡು ಒಳ್ಳೆ ರೀತಿ ನಾವು ಹೆಸರುಗಳು ಮಾಡ್ಕೊಂಡ್ ಬಂದಿರೋದು. ನೀವು ಯಾರಿಗೋ ಫೇವರ್ ಆಗಿ ಹೋಗಿ ಹೆಣ್ಣು ಮಕ್ಕಳು ನಿಮ್ ತಲೆ ಕೊಟ್ಕೊಂಡು ನೀವ್ ಯಾಕಮ್ಮ ಕೇಸ್ ಹಾಕ್ಸ್ಕೋಬೇಕು? ನಾನ್ ಕೇಳ್ತೀನಿ. ಇವಾಗ ಅದು ಬಿಡಿ, ಒಂದ್ ನಿಮಿಷ, ನೀವ್ ಯಾಕಮ್ಮ ಕೇಸ್ ಹಾಕೋಬೇಕು? ಇದೇ ನಮ್ಮ ರಾಧಾ ಹಿರೇಮಠ ಅವ್ರು ಇದ್ದಾಗ ನೀನು ಅಲ್ಲಲ್ಲ, ನಾವು BTVಗೆ ಬರ್ತಾ ಇದ್ದಾಗ ನಾನು ನೋಡಿದ್ದೆ. BTVಲಿ ಚೆನ್ನಾಗಿ ನೀನು ಆಂಕರ್ ಮಾಡ್ಕೊಂಡು ಚೆನ್ನಾಗಿ ನ್ಯೂಸ್ ಇದೆ, ತುಂಬಾ ಚೆನ್ನಾಗಿದ್ದೆ. ಅಲ್ಲಿಂದ ಸ್ತ್ರೀ ನ್ಯೂಸ್ಗೆ ಹೋದೆ, ಆಮೇಲಿಂದ ಯಾವ್ದೋ ಸಾಮ್ರಾಜ್ಯ ಗ್ರೋತ್ ಮೇಲೆ ಕಣ್ಣೇನ್ರಿ ಅವ್ರು ಹೆಂಗೆ ಮೂರ್ತಿ ಅವ್ರ ಜೊತೆಗೆ ಸೇರ್ಕೊಂಡು ಚಿಕ್ಕಜಾಲದಲ್ಲಿ ಯಾವ್ದೋ ಮಾಡಿದ್ರಿ. ಚಿಕ್ಕ ಜಾಲದಲ್ಲಿ ಏನು ಹೋರಾಟ ಮಾಡಿದೆ? ಒಂದು ವಾರದಿಂದ ಅಲ್ಲಿ ಯಾವ ರೀತಿ ಏನಾಯ್ತು ಮೇಡಮ್ ಅವ್ರಿಗೆ ಕೇಳಿ ಗೊತ್ತಿಲ್ವಾ ಏನ್ ಮಾಡಿದ್ದಾರೆ ಅಂತ ನಿಮ್ಗೆ? ಅವರು ಏನ್ ಮಾಡಿದ್ರೆ ಅವ್ರ ಬೈಯಲ್ಲೇ ಬೇಡ, ನಿಮ್ ಬೈಲು ಮಾತಾಡ್ತಾ ಇದ್ರಿ. ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಏನೋ ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಕೃಷ್ಣಮೂರ್ತಿ ಇಲ್ಲಿ ಕೃಷ್ಣಮೂರ್ತಿ ಅವರು ಇಲ್ಲ, ಆಯ್ತಾ? ಇಲ್ಲಿ ಕೃಷ್ಣಮೂರ್ತಿ MTV ನಲ್ಲಿ ತನಮ್ಮ ಇರೋದು. ಯಾರು MTV? ಸಾಮ್ರಾಟ್ ಟಿವಿ ಅವ್ರದ್ದು. ಯಾರ್ದು? ಸಾಮ್ರಾಟ್ ಟಿವಿ. ಎಂ ಲೈವ್ ಕನ್ನಡ, ಅದು ಸಾಮ್ರಾಟ್ ಚಾನಲ್ ಅವ್ರದ್ದೇ. ಗ್ಯಾಂಗ್ ಅಂತಂದ್ರೆ ಇವಾಗ ಕೃಷ್ಣಮೂರ್ತಿ, ಇವಾಗ ಆಯ್ತು ಕೃಷ್ಣಮೂರ್ತಿ ಹೇಳೋದು ಏನ್ ಗೊತ್ತಮ್ಮ, ಈಗ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡಿ. ನಿಮ್ಗೆ ಕ್ವೆಶ್ಚನ್ ಇರೋದು ಕೃಷ್ಣಮೂರ್ತಿ ಅವ್ರ ಹತ್ರ ಅಲ್ಲ. ಆನಂದ್ ಗುರೂಜಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬೇರೆ ಇನ್ನೇನಮ್ಮ? ಇವಾಗ ಅವರು ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಓಕೆ. ಅವ್ರು ಹೆಣ್ಣು ಮಕ್ಳ ಹತ್ರ ನಿನ್ನ ಹತ್ರ ಏನೋ ಒಂದು ಆಡಿಯೋ ಐತೆ, ಓಕೆ. ಬೇರೆ ಏನಮ್ಮ ಹೆಣ್ಣು ಮಕ್ಕಳಲ್ಲಿ ಯಾವ ತರ ಗುರುಜಿ ಅವ್ರು ಹೋಗಿ ಏನ್ ಮಾಡ್ಬಿಟ್ಟು ಸಾಕಾಗಲ್ವಾ? ಅಷ್ಟು ಆರೋಪಗಳು ಸಾಕಾಗಲ್ವಾ? ಕಂಪ್ಲೇಂಟ್ಗಳು ಸಾಕಾಗಲ್ವಾ? ಇನ್ನೂ ಬೇಕಾ ಜಾಸ್ತಿ? ಏನ ಹೇಳಿದ್ರಲ್ಲ, ನನ್ ಬಾಯಿಂದ ತರಿಸ್ಬಿಡಿ, ಸಾಕಾಗಲ್ವಾ? ಅಷ್ಟು ಭೂ ಕಬಳಿಕೆ ಒಂದು, ಇನ್ನೊಂದೇನೋ ಹೆಣ್ಮಕ್ಳು ಬಗ್ಗೆ ಮಾತಾಡಿದ್ರು, ಒಪ್ಕಂತೀರಾ? ಹಂಗಾದ್ರೆ ಭೂ ಕಬಳಿಕೆ ಮಾಡಿಲ್ಲ.